ಹಾಯ್ ಹಲೋ ನಮಸ್ಕಾರ. ಕ್ಲಬ್ ಕ್ರಿಕೆಟರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಭಾರತ ಎರಡನೇ ODIನ ಅಫ್ಘಾನಿಸ್ತಾನ್ ಮೇಲೆ 170 ರನ್ಗಳಿಂದ ಗೆದ್ದು ಸೀರೀಸ್ನ ತಮ್ಮ ಪಾಲಾಗಿ ಮಾಡಿಕೊಂಡಿದ್ದಾರೆ. ಈಸಿ ವಿಕ್ಟ್ರಿ. ನೀವು ಇವತ್ತು ಸ್ಟೇಡಿಯಮಲ್ಲಿ ನೋಡಿದ್ರೂ ಜನ ಇರಲಿಲ್ಲ. ನನ್ನ ಪ್ರಕಾರ ಜನಕ್ಕೂ ಒಂಥರ ODI ಅಥವಾ ಇವಾಗ ಅಫ್ಘಾನಿಸ್ತಾನ್ ಮೇಲೆ ಈ ಸೀರೀಸ್ ನಡೀತಾ ಇರೋದ್ರಲ್ಲಿ ಅಷ್ಟು ಇಂಟ್ರೆಸ್ಟು ಇಲ್ಲ ಅಂತ ಭಾವಿಸ್ತೀನಿ. ಯಾಕಂದರೆ ಅಂಥ ಹೈಪ್ ಇಲ್ಲ, ಏನು ಸುಮ್ಮನೆ ಆಡಬೇಕು ಅಂತ ಒಂಥರ ಮಕ್ಕಳ ಮೇಲೆ ಆಡ್ದಂಗೆ ಇತ್ತು. ಆನೆಸ್ಟ್ ಒಪಿನಿಯನ್ನ ನೀವು ನಂದು ಆನೆಸ್ಟ್ ಒಪಿನಿಯನ್ ಕೇಳಿದ್ರೆ ಈ ಸೀರೀಸು ನನ್ನ ಪ್ರಕಾರ ಏನು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ನೆಕ್ಸ್ಟ್ ವರ್ಲ್ಡ್ ಕಪ್ಗೆ ಅವ್ರ ಹೆಸರಲ್ಲಿ ಏನು ವರ್ಲ್ಡ್ ಕಪ್ನ ಸೆಲ್ ಮಾಡಬೇಕು ಅಂತಿದ್ದಾರೆ, ಆ ನಿಟ್ಟಿನಿಂದ ಆರ್ಗನೈಸ್ ಮಾಡಿದಂಥ ಸೀರೀಸ್ ಇದು ಇಂಡಿಯಾ ಅಫ್ಘಾನಿಸ್ತಾನು. ಬಟ್ ವಿರಾಟ್ ಕೊಹ್ಲಿ ಯಾವಾಗ ಇಂಜುರಿಯಿಂದ ಔಟ್ ಆದರೋ ಆವಾಗಲೇ ಈ ಸೀರೀಸಲ್ಲಿ ಇಂಟ್ರೆಸ್ಟು ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ನನ್ನ ಪ್ರಕಾರ ಇವತ್ತು ನೀವು ಸ್ಟೇಡಿಯಮಲ್ಲಿ ಜನರನ್ನು ಅಬ್ಸರ್ವ್ ಮಾಡಿದರೆ ನಿಮಗೂ ಗೊತ್ತಾಗಿರುತ್ತೆ ಈ ಸೀರೀಸಲ್ಲಿ ಅಷ್ಟಕ್ಕಷ್ಟೇ ಇದೆ ಇಂಟ್ರೆಸ್ಟ್. ಯಾಕಂದರೆ ನಿಮಗೆ ಆಪೋನೆಂಟು ನಿಮ್ಮ ಸಮಕ್ಕೆ ಇಲ್ಲ ಅಂತ ಆದಾಗ ಎಲ್ಲೋ ಒಂದು ಕಡೆ ಇಂಟ್ರೆಸ್ಟು ಸ್ವಲ್ಪ ಕುಂದುತ್ತೆ. ಇವತ್ತು ಮ್ಯಾಚು ಅದೇ ಥರ ಇತ್ತು. ಸೊ ಫಸ್ಟ್ ಮ್ಯಾಚ್ ಬಂದ್ಬಿಡೋಣ. ಇವತ್ತು ಅಫ್ಘಾನಿಸ್ತಾನ್ ಟಾಸ್ ಗೆದ್ದರು. ಲಖನೌಲ್ಲಿ ಮ್ಯಾಚ್ ಇತ್ತು ಇವತ್ತು. 40 ಡಿಗ್ರಿ 43 ಡಿಗ್ರೀಸ್, ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಶೆಕೆ. ಆದರೂ ನಾವು ಬೌಲಿಂಗ್ ಮಾಡ್ತೀವಿ ಅಂತ ಬೌಲಿಂಗ್ ಆರಿಸ್ಕೊಂಡ್ರು. 3 ಚೇಂಜ್ ಇತ್ತು ಇವತ್ತು ಇಂಡಿಯಾದಲ್ಲಿ. ಯಶಸ್ವಿ ಜೈಸ್ವಾಲು, ಕುಲ್ದೀಪ್ ಯಾದವ್ ಮತ್ತು ಪ್ರಿನ್ಸ್ ಯಾದವ್ ಅವರ ಡೆಬ್ಯೂ ಮಾಡ್ತಾಯಿದ್ರು ಇವತ್ತು. ಯಾರ್ಯಾರನ್ನ ಆಡಿಸಿಲ್ಲ ಅಂದರೆ ನಿತೀಶ್ ರಾಣಾಗೆ ಇವತ್ತು ಏನೋ ನಿತೀಶ್ ಕುಮಾರ್ ರೆಡ್ಡಿಗೆ ಇವತ್ತೇನೋ ಇಂಜುರಿ ಇತ್ತು, ಸೋರ್ ಮಸಲ್ ಅಂತ ಕೇಳ್ಪಟ್ಟೆ. ಸೊ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ. ಹರ್ಷ್ ದುಬೆ ಆ್ಯಂಡ್ ಪ್ರಸಿದ್ಧ ಕೃಷ್ಣಗೂ ಇವತ್ತು ರೆಸ್ಟ್ ಕೊಟ್ಟಿದ್ರು. ಸೊ ಅವ್ರ ಬದಲು ಪ್ರಿನ್ಸ್ ಯಾದವ್ ಮತ್ತು ಕುಲ್ದೀಪ್ ಯಾದವ್ನ ಕರ್ಕೊಂಬಂದರು. ಸ್ಟಾರ್ಟಿಂಗಲ್ಲಿ ಯಶಸ್ವಿ ಜೈಸ್ವಾಲ್ದು ವಿಕೆಟ್ ಹೋಯಿತು. ಬಟ್ ಅದಾದಮೇಲೆ ಕ್ರೇಜಿ ಇನ್ನಿಂಗ್. ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿ ಒಂಥರ ಕನ್ಸಿಸ್ಟೆಂಟಾಗಿ ಆಡ್ತಾಯಿದ್ದಾರೆ ಲಾಸ್ಟ್ ಒಂದು 1.5 ಇಯರ್ಸಲ್ಲಿ. ಲಾಸ್ಟ್ ಇಂಗ್ಲೆಂಡ್ ಟೂರಲ್ಲೂ ನೀವು ನೋಡಿದರೆ ಒಳ್ಳೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇತ್ತು. ಅದನ್ನೇ ಇವಾಗ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಈ ಫಸ್ಟ್ ODIಯಲ್ಲೂ 84 ರನ್ಸ್ ಹೊಡೆದಿದ್ರು, ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ರು. ಇವತ್ತೂ ಭರ್ಜರಿ 154 ಹೊಡೆದು ಇವತ್ತೂ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ಅವ್ರಿಗೆ ಸೂಪರಾಗಿ ಸಾಥ್ ಕೊಟ್ಟಂಥ ಮತ್ತೊಬ್ಬ ಬ್ಯಾಟ್ಸ್ಮನ್ ಅಂದರೆ ಇಶಾನ್ ಕಿಶನ್. ತನ್ನ ಸೆಕೆಂಡ್ 100 ಅನಿಸುತ್ತೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ. ODIಸಲ್ಲಿ ಫಸ್ಟ್ ಒನ್ ನಿಮಗೆ ಜ್ಞಾಪಕ ಇದ್ದರೆ ಡಬಲ್ ಸೆಂಚುರಿ ಹೊಡೆದಿರೋ ಬಾಂಗ್ಲಾದೇಶ್ ಮೇಲೆ. ಅದಾದಮೇಲೆ ಈ ಸಲನೇ 79 ಬಾಲ್ಸ್ಗೆ 125 ರನ್ಸ್ ಹೊಡೆದಿರುವಂಥದ್ದು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡಿದ್ದಾರೆ ಇಶಾನ್ ಕಿಶನ್. ನೆಕ್ಸ್ಟ್ ಲೆವೆಲ್ ಫಾರ್ಮಲ್ಲಿದ್ದಾರೆ. T20 ವರ್ಲ್ಡ್ ಕಪ್ಪಿಂದ ಅಲ್ಲಿ ಶುರುವಾಗಿದ್ದಂಥದ್ದು ಅವರ ಸ್ಟ್ರಿಂಗ್ ಆಫ್ ಗುಡ್ ಸ್ಕೋರ್ಸ್ ಅಂತ ಹೇಳ್ತೀವಿ, ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಮತ್ತು ರೋಹಿತ್ ಶರ್ಮಾ ಅಫ್ಕೋರ್ಸ್ ಒಳ್ಳೆ ಸ್ಟಾರ್ಟ್ ಕೊಟ್ಟರು. 48 of 39, ಬಟ್ ಕನ್ವರ್ಟ್ ಮಾಡೋಕ್ಕಾಗಿಲ್ಲ. ರಾಶಿದ್ ಖಾನ್ ಬಾಲ್ ಬೋಲ್ಡ್ ಆದರು. ಶುಭ್ಮನ್ ಗಿಲ್ ನಂತರ ಅಲ್ಲಿಂದ ಇನ್ನಿಂಗ್ಸ್ನ ಏನು ಬಿಲ್ಡ್ ಮಾಡಿದ್ರು. 154 ರನ್ಸ್, 110 ಬಾಲ್ಗೆ 154 ರನ್ನು. ಅದಾದಮೇಲೆ ಬೇರೆ ಬಂದವರು ಶ್ರೇಯಸ್ ಅಯ್ಯರ್ ಸ್ವಲ್ಪ ಟ್ರೈ ಮಾಡಿದ್ರು, 26. KL ರಾಹುಲ್ ಅನ್ಫಾರ್ಚುನೇಟ್ಲಿ ಇವತ್ತು ಜಾಸ್ತಿ ಹೊತ್ತು ನಿಲ್ಲಕ್ಕಾಗಿಲ್ಲ. ಮೊದಲನೇ ಬಾಲ್ಗೆ ಅವರೂ ಔಟ್ ಆದರು. ವಾಷಿಂಗ್ಟನ್ ಸುಂದರ್ 13. ಇನ್ನು ಆಮೇಲೆ ಬೌಲರ್ಸು ಸ್ವಲ್ಪ ಆಡಿದ್ದಾರೆ, 2 ರನ್ನು 3 ರನ್ನು ಆ ಥರ. ವಿಕೆಟ್ ನೀವು ನೋಡೋಕೆ ಹೋದರೆ ನನ್ಗ್ಯಾಲ್ ಕರೋಟಿನ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇದ್ದಾರೆ, 4 ವಿಕೆಟ್ನ ಪಡ್ಕೊಂಡು 76 ರನ್ ಕೊಟ್ಟಿದ್ದಾರೆ. ರಶೀದ್ ಖಾನ್ 8 ಓವರಲ್ಲಿ 3 ವಿಕೆಟು 48 ರನ್ನು. ಮೇಜರು ಇವರೇನೆ. ಗಜನ್ಫರ್ಗೆ 1 ವಿಕೆಟು, ಮೊಹಮ್ಮದ್ ಸಲೀಂ ಸಫಿಗೆ 1 ವಿಕೆಟ್. ಟೆಸ್ಟ್ ಮ್ಯಾಚಲ್ಲಿ ನೀವೇನು ನೋಡಿದರೆ 6 ವಿಕೆಟ್ ಪಡ್ಕೊಂಡಂಥ ಬೌಲರ್ ಏನಿದ್ದಾರೆ ಅವ್ರಿಗೆ 1 ವಿಕೆಟು. ಸೊ ಅಫ್ಘಾನಿಸ್ತಾನ್ ಇನ್ನಿಂಗ್ಸ್ ಅಂತ ಬಂದಾಗ 402 ಇಂಡಿಯಾ ಹೊಡೆದಿದ್ದು. 400 to 8 ಟೈಮ್ ಅವರು 400ನ ಕ್ರಾಸ್ ಮಾಡಿರುವಂಥದ್ದು ODI ಕ್ರಿಕೆಟಲ್ಲಿ. ನನ್ನ ಪ್ರಕಾರ ಜಾಯಿಂಟ್ ಹೈಯೆಸ್ಟ್ ಅನಿಸುತ್ತೆ. ಇನ್ನೊಂದು ಟೀಮ್ ಯಾವುದು ಅಂತ ಜ್ಞಾಪಕ ಬರ್ತಾ ಇಲ್ಲ. ಬಟ್ 8th ಟೈಮ್ ಇಂಡಿಯಾ 400 ಕ್ರಾಸ್ ಮಾಡಿರುವಂಥದ್ದು. ಸೊ ಅಫ್ಘಾನಿಸ್ತಾನ್ಗೆ ಆಬ್ವಿಯಸ್ಲಿ ಯಾವಾಗ ಅವರು ಬ್ಯಾಟಿಂಗ್ ಬಂದರು 400 ಎಲ್ಲ ನೀವು ಚೇಸ್ ಮಾಡೋದು ಒಂಥರ ಕನಸೆ. ದೊಡ್ಡ ಟೀಮ್ಸ್ ಕೈಯಲ್ಲೇ ಆಗಲ್ಲ. ಇನ್ನು ಅಫ್ಘಾನಿಸ್ತಾನ್ ಕೈಯಲ್ಲಿ ಆಲ್ಮೋಸ್ಟ್ ಇಂಪಾಸಿಬಲ್. ಬಟ್ ಸ್ಟಾರ್ಟ್ ಚೆನ್ನಾಗಿತ್ತು. ಓಪನಿಂಗ್ ವಿಕೆಟ್ಗೆ 50 ರನ್ಸ್ ಪಾರ್ಟ್ನರ್ಶಿಪ್ ಬಂತು. ಬಟ್ ಆದಮೇಲೆ ಅಂಥ ಕ್ಯಾಪಿಟಲೈಸ್ ಮಾಡೋಕ್ಕಾಗಿಲ್ಲ. ನೀವು ನೋಡೋಕೆ ಹೋದರೆ ಎಷ್ಟೊಂದು ಬ್ಯಾಟ್ಸ್ಮನ್ಗೆ ಆ್ಯಕ್ಚುಲಿ ಸ್ಟಾರ್ಟ್ ಸಿಕ್ಕಿದೆ. ರೆಹಮಾನುಲ್ಲಾ ಗುರ್ಬಾಜಿ ಏನು ಫಸ್ಟ್ ಮ್ಯಾಚಲ್ಲಿ 100 ಹೊಡೆದಿರು 48 ಬಾಲ್ಗೆ. ಇವತ್ತು ಸೂಪರಾಗಿ ಆಡಿದ್ರು. 41 ರನ್ಸಿಗೆ ಔಟ್ ಆದರು ಅವರು. ಇಬ್ರಾಹಿಂ ಜಾದ್ರಾನ್ 21, ಸಾದಿಕುಲ್ಲಾ ಅಟ್ಟಲ್ 42. ಆ್ಯಕ್ಚುಲಿ ಒಳ್ಳೆ ಆಡಿದಂಥ, ನನ್ನ ಪ್ರಕಾರ ಸ್ಟಡಿಯಾಗಿ ಆಡಿದಂಥ ಬ್ಯಾಟ್ಸ್ಮನ್ ಬಂದು ರೆಹಮತ್ ಶಾ 89 ಬಾಲ್ಸ್ಗೆ. ಅದಾದಮೇಲೆ ಏನು ದಾರ್ವಿಶ್ ರಸೂಲಿ ಬಂದರು, ಅಶ್ಮತುಲ್ಲಾ ಶಾಹಿದಿ, ರಾಶಿದ್ ಖಾನು, ಗಜನ್ಫರ್ ಅವ್ರು ಯಾರೂ ಆಡೋಕ್ಕಾಗಲಿಲ್ಲ ಇಂಡಿಯನ್ ಬೌಲಿಂಗ್ ವಿರುದ್ಧ. ಮಂಡಿ ಉರ್ಬೇಕಾಯಿತು. ಕೊನೆಗೆ 232ಗೆ
ಆಲ್ ಔಟ್ ಆದರು. ಸೊ ಹಾಗಾಗಿ 170 ರನ್ಗಳಿಂದ ಭಾರತ ಭರ್ಜರಿ ಜಯ ಗಳಿಸ್ಕೊಂಡು ಸೀರೀಸ್ನ ಗೆದ್ದಿದ್ದಾರೆ ಅಫ್ಘಾನಿಸ್ತಾನ್ ಮೇಲೆ. ಇನ್ನು ಉಳಿದಿರೋದು ಒಂದೇ ಒಂದು ODI, ಅದಾದಮೇಲೆ ಇರೋದು ಇಂಗ್ಲೆಂಡ್ ಟೂರು. ಬಟ್ ಈ ಲಾಸ್ಟ್ ODIನೇ ಅಫ್ಘಾನಿಸ್ತಾನ್ ಏನಾದರೂ ಚಾಲೆಂಜ್ ಪೋಸ್ ಮಾಡ್ತಾರಾ ಇಂಡಿಯಾಗೆ, ಅಥವಾ ಇಂಡಿಯಾ ಇನ್ನೇನೋ ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೋದು ಅಂತ ಕಾದು ನೋಡೋಣ. ಬಟ್ ಇವತ್ತಿನ ಮ್ಯಾಚ್ ರಿಪೋರ್ಟಲ್ಲಿ ಇಂಡಿಯಾ 170 ರನ್ಗಳಿಂದ ಗೆದ್ದು ಸೀರೀಸ್ನ ಗೆದ್ದಿದ್ದಾರೆ. ನಮಸ್ಕಾರ.